ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ. ತುಂಬ ಜ್ಞಾನಿಗಳು ತುಂಬ ಜ್ಞಾನವನ್ನು ಪಡೆದಾಗ ಅಥವಾ ಅವರಿಗೆ ತುಂಬ ಅನುಭವ ಆದಾಗ ಜೀವನದಲ್ಲಿ ಎಲ್ಲ ಅನಿಸ್ತಾ ಹೋಗುತ್ತೆ, ಇದನ್ನು ಯಾವ ಒಂದು ಸಾಧನೆಯನ್ನು ಕೂಡ ನಾನು ಮಾಡಿದ್ದಲ್ಲ, ಯಾವುದೋ ಒಂದು ಶಕ್ತಿ ಇದೆ, ಅಗೋಚರವಾಗಿರುವಂಥದ್ದು, ನಿರಾಕಾರವಾಗಿರುವಂಥ ಒಂದು ಶಕ್ತಿ ಇದೆ, ಅದು ನಮ್ಮಿಂದ ಮಾಡಿಸ್ತು ಅನ್ನೋ ಒಂದು ತಾರ್ಕಿಕ ಅಂತ್ಯಕ್ಕೆ ಅವರೆಲ್ಲ ಬಂದ್ಬಿಡ್ತಾರೆ. ಸೊ ಪ್ರಾರಂಭದಲ್ಲಿ ಮನುಷ್ಯನಿಗೆ ಅರ್ಧಂಬರ್ಧ ಗೊತ್ತಿದ್ದಾಗ ಎಲ್ಲ ನಾನೇ ಮಾಡಿದ್ದು, ನಂದೇ ಅಂತ ಹೇಳೋದಕ್ಕೆ ಅವನ ಮನಸ್ಥಿತಿ ಹಾತೊರಿತಾ ಇರುತ್ತೆ. ಬಟ್ ಯಾವಾಗ ಅದೊಂದು ಪ್ರಬುದ್ಧತೆಯ ಹಂತವನ್ನು ತಲುಪುತ್ತೋ ಆವಾಗ ಇದು ನಾನು ಮಾಡಿಸಿದ್ದಲ್ಲ, ಇದು ನನ್ನಿಂದ ಆಗಿದ್ದಲ್ಲ, ನಾನು ಮಾಡೋದನ್ನ ಇದನ್ನೆಲ್ಲ ಅನ್ನುವಂಥ ಒಂದು ಕಾಲ್ಪನಿಕ ಭ್ರಮೆ ನಮ್ಮಲ್ಲೇ ಸ್ಟಾರ್ಟ್ ಆಗುತ್ತೆ. ಇಡೀ ಪ್ರಪಂಚ ಆ ಸಾಧನೆಗಳನ್ನು ಗುರುತಿಸ್ತಿರುತ್ತೆ, ಆದರೂ ಕೂಡ ಸಾಧಕರ ಮನಸ್ಸಿನಲ್ಲಿ ಆ ಒಂದು ನಾನ್ ಮಾಡಿದೆ ಅನ್ನುವಂತಹ ಒಂದು ವಿಚಾರನೆ ಇರೋದಿಲ್ಲ. ಅವರು ತುಂಬಾ ಸರಳವಾಗಿರ್ತಾರೆ. ಸೊ ಅದನ್ನ ನಾವು ಅಲ್ಟಿಮೇಟ್ ಲಿಬರೇಷನ್ ಅಂತ ಕರಿತೀವಿ. ಇದು ಹಲವಾರು ಜ್ಞಾನಿಗಳಲ್ಲಿ ಆಗಿದೆ. ಈಗ ನಮ್ಮಲ್ಲೇ ಮ್ಯಾಥಮೆಟಿಷಿಯನ್ ರಾಮಾನುಜಂ ಅಂತ ಇದ್ದಾರೆ. ಅವರನ್ನ ನಾವು ನೋಡಿದಾಗ ಅವ್ರ ಬಗ್ಗೆ ತುಂಬಾ ಜನ ಬ್ರಿಟಿಷ್ ಅಧಿಕಾರಿಗಳು ಅವರ ಒಂದು ಸಾಧನೆಯನ್ನ, ಸಂಶೋಧನೆಯನ್ನ, ಅಂದ್ರೆ ಗಣಿತದಲ್ಲಿ ಅವ್ರು ಮಾಡಿದಂತಹ ಸಂಶೋಧನೆಗಳನ್ನ, ಅವರು ಬಿಡಿಸಿದಂತಹ ಒಗಟಿನ ಥಿಯರಮ್ಗಳನ್ನ ನೋಡಿದಾಗ ಅವ್ರು ಬಂದು ಇವ್ರನ್ನ ಇಂಟರ್ವ್ಯೂ ಮಾಡುವಾಗ, ನೀವು ಎಲ್ಲಿಂದ ಕಲ್ತ್ರಿ ಇದನ್ನ, ಎಲ್ಲಿಂದ ಕಲ್ತ್ರಿ, ಯಾರು ಕಲಿಸಿದಿನ ಅಂತೆಲ್ಲ ಕೇಳಿದಾಗ ಅವ್ರು ಹೇಳ್ತಾರಂತೆ, ಇಲ್ಲ ನಾನೇನು ಮಾಡಿಲ್ಲ, ನನಗೊಂದು ಕಾಳಿ ದೇವಿಯ ಒಂದು ಛಾಯೆ ನನ್ನ ಮುಂದೆ ಬರ್ತಾ ಇತ್ತು, ಅವರೆಲ್ಲ ಬೋಧನೆ ಮಾಡ್ತಾ ಇದ್ರು, ಸೊ ಅದನ್ನ ನಾನು ಯಥಾವತ್ತಾಗಿ ಅರ್ಥ ಮಾಡ್ಕೊಂಡು ಬರಿತಾ ಹೋದೆ ಅಂತ. ಅಂದ್ರೆ ಆ ಕಾಳಿ ದೇವಿ ಅನ್ನೋದು ಒಂದು ಕಾಲ್ಪನಿಕ ಸ್ವರೂಪ, ಅವರಿಗೆ ಅವರ ಮನಸ್ಸಿನಲ್ಲಿ ಹುಟ್ಟಿದಂತಹ ಒಂದು ಭಾವನೆ. ಸೊ ಅದೇ ರೀತಿಯಲ್ಲಿ ಹಲವಾರು ಜ್ಞಾನಿಗಳಿಗೂ ಕೂಡ ಆಗಿರುತ್ತೆ. ಸೊ ಒಂದು ಶೇಕ್ಸ್ಪಿಯರ್ ಅವ್ರ ಬಗ್ಗೆ ನಾನು ಓದ್ತಾ ಇರುವಂತಹ ಸಂದರ್ಭದಲ್ಲಿ ಈ ತರದ ಒಂದು ಮಾಹಿತಿ ಕೂಡ, ಅಲ್ಲಿ ಒಂದು ಕಾಲ್ಪನಿಕ ಮಾಹಿತಿ ಕಂಡು ಬಂತು. ಸೊ ಅದನ್ನ ಒಂದು ಸ್ವಲ್ಪ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಒಂದ್ಸರಿ ಶೇಕ್ಸ್ಪಿಯರ್ ಅವರು, ನಿಮಗೆ ಗೊತ್ತಾ ಇದೆ, ಶೇಕ್ಸ್ಪಿಯರ್ ತುಂಬಾ ಒಳ್ಳೊಳ್ಳೆಯ ನಾಟಕಗಳನ್ನ, ಕಾದಂಬರಿಗಳನ್ನ ಸಾಹಿತ್ಯ ಲೋಕಕ್ಕೆ ಕೊಟ್ಟಂತಹ ಚಿರಪರಿಚಿತವಾದಂತಹ ಒಬ್ಬ ಕರ್ತೃ ಮತ್ತೆ ಸಾಹಿತಿ, ಪೋಯೆಟ್ ಅಂತ ನಾವು ಹೇಳ್ತೀವಿ. ಸೊ ಅವರು ಲಂಡನ್ನವರು, ಮೂಲತಃ ಲಂಡನ್ನವರು. ಸೊ 1610ರಲ್ಲಿ ಏನಾಗುತ್ತೆ ಅಂದ್ರೆ, ಅವರು ದ ಟೆಂಪೆಸ್ಟ್ ಅನ್ನುವಂತಹ ನಾಟಕವನ್ನ ಬರಿತಾ ಕೂತಿರ್ತಾರಂತೆ. ಅಂದ್ರೆ ಅವರ ಜೀವನದ ಕೊನೆಯ ನಾಟಕ ಅದು, ಅವ್ರು ಬರೆದಂತಹ ಕೊನೆಯ ನಾಟಕ ಅದು, ದಿ ಟೆಂಪೆಸ್ಟ್ ಅಂತ. ಸೊ ಅದನ್ನ ಬರಿತಾ ಹೋಗ್ತಾ ಇದ್ದಾರೆ. ಬಟ್ ಅದಕ್ಕೆ ಒಂದು ಕ್ಲೈಮ್ಯಾಕ್ಸ್ ಸಿಗ್ತಾ ಇಲ್ಲ ಅವ್ರಿಗೆ. ಸೊ ಆ ಕ್ಲೈಮ್ಯಾಕ್ಸ್ ಬಗ್ಗೆ ಬಹಳ ಯೋಚನೆ ಮಾಡ್ತಾ ಹಲವಾರು ದಿನಗಳನ್ನ ಕಳೀತಾ ಇರುವಂತಹ ಸಂದರ್ಭದಲ್ಲಿ ಸಡನ್ ಆಗಿ ಅವ್ರಿಗೆ ತಲೆ ಕೆಟ್ಟು ಒಂದ್ಸರಿ ಕಿಟಕಿಯಿಂದ ಹೊರಗೆ ನೋಡ್ತಾರಂತೆ. ಅಂದ್ರೆ ತಾವಿದ್ದಂತಹ ಮನೆಯ ಕಿಟಕಿಯಿಂದ ಹೊರಗೆ ನೋಡಿದಾಗ ಮಳೆ ಸುರಿತಾ ಇತ್ತಂತೆ. ಆ ಮಳೆಯ ನಡುವೆ ಅವರಿಗೆ ಕಾಣ್ತಿದ್ದಂತಹ ಲಂಡನ್ನ ಬೀದಿಗಳೇನಿದ್ವಲ್ಲ, ಅದೇನೋ ಒಂಥರ ಮಾಯಾಜಾಲ ಅನ್ನೋ ತರ ಕಾಣಿಸ್ತಾ ಇತ್ತಂತೆ. ಸೊ ಏನಿದು ಇಷ್ಟು ಸುಂದರವಾಗಿದೆ ಬೀದಿಗಳು, ನಾನು ಇದನ್ನ ನೋಡೇ ಇರಲಿಲ್ಲ. ಅಂದ್ರೆ ಒಬ್ಬ ಸಾಹಿತಿ ತನ್ನ ಕಲ್ಪನಾ ಲೋಕದಲ್ಲಿ ಕಳೆದು ಹೋಗಿ ತನ್ನ ಒಂದು ಅನುಭವದ ಮೂಟೆಯನ್ನ ಅಲ್ಲಿ ಬರವಣಿಗೆಯಲ್ಲಿ ಬರಿತಾ ಇರುವಂತಹ ಸಂದರ್ಭದಲ್ಲಿ ಹೊರಗಿನ ಪರಿಚಯನೇ ಇರ್ಲಿಲ್ವಂತೆ. ಸೊ ಆ ರೀತಿಯ ಒಂದು ಅನುಭವ ಶೇಕ್ಸ್ಪಿಯರ್ ಅವ್ರಿಗಾದಾಗ, ಅವ್ರು ಹೊರಗಡೆ ಕಣ್ತಿರೋದು ನೋಡಿದಾಗ, ಏನಿಷ್ಟು ಬೀದಿಗಳು ಇಷ್ಟೊಂದು ಸ್ವಚ್ಛವಾಗಿದೆ, ಈ ಮಳೆಯಿಂದ ಇಷ್ಟೊಂದು ಶುದ್ಧವಾಗಿ ಕಾಣಿಸ್ತಾ ಇದೆ ಪರಿಸರ ಅನ್ನುವಂತಹ ಆ ಭ್ರಮೆಗೆ ಬೀಳ್ತಾರಂತೆ. ಅದೇ ಭ್ರಮೆಯಲ್ಲಿ ಅವ್ರು ಮಲಗಿದಾಗ ರಾತ್ರಿ ಅವ್ರಿಗೊಂದು ಕನಸು ಬೀಳುತ್ತಂತೆ. ಆ ಕನಸಿನಲ್ಲಿ ಒಂದು ಅನ್ನೋನ್ ಐಸ್ಲ್ಯಾಂಡ್, ಅಂದ್ರೆ ಅಜ್ಞಾತ ದ್ವೀಪದ ಒಂದು ಲೋಕಕ್ಕೆ ಇವರು ಎಂಟರ್ ಆಗ್ತಿರ್ತಾರೆ. ಅಲ್ಲಿ ಸಿಕ್ಕಾಪಟ್ಟೆ ಅವ್ರು ಇಲ್ಲಿವರೆಗೂ ಕಾಣದೇ ಇರುವಂತಹ ಹಲವಾರು ಆಬ್ಜೆಕ್ಟ್ಗಳನ್ನ ಅಲ್ಲಿ ಕಾಣ್ತಾರಂತೆ. ಅದೊಂದು ವಿಸ್ಮಯದ ರೀತಿ, ಹೊಸ ಪ್ರಪಂಚದ ರೀತಿ ಅವ್ರಿಗೆ ಗೋಚರಿಸುತ್ತಂತೆ. ಅವರು ಬೆಳಗ್ಗೆ ಎದ್ದಾಗ ಈ ಕನಸಿನ ಒಂದು ಗೀಳಿನಿಂದ ಹೊರಗೆ ಬರಕ್ ಆಗೋದೇ ಇಲ್ಲ. ಸೊ ಅವರ ಒಬ್ಬರ ಹತ್ತಿರದ ಸ್ನೇಹಿತ ಮತ್ತೆ ಅವರ ಒಂದು ಸಹೋದ್ಯೋಗಿ, ಅಂದ್ರೆ ಏನು ಅವರು ಈ ಹಿಂದೆ ಒಂದು ನಾಟಕವನ್ನ ಬರೆದಿರ್ತಾರಂತೆ, ಹ್ಯಾಮ್ಲೆಟ್ ಅಂತ, ಅದರಲ್ಲಿ ನಾಯಕನ ಪಾತ್ರ ನಿರ್ವಹಿಸಿದಂತಹ ರಿಚರ್ಡ್ ಬರ್ಬೇಜ್ ಅನ್ನುವಂತಹ ವ್ಯಕ್ತಿಯ ಹತ್ರ ಹೋಗಿ ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅನ್ನ, ನಿನ್ನೆ ರಾತ್ರಿಯಿಂದ ಅವ್ರಿಗೆ ಬಿದ್ದಂತಹ ಕನಸುಗಳನ್ನ, ಕಂಡಂತಹ ದ್ವೀಪದ ಬಗ್ಗೆ ಅವ್ರ ಹತ್ರ ವರ್ಣಿಸ್ತಾ ಹೋಗ್ತಾರಂತೆ. ಅವ್ರು ಅವಾಗ ನಗ್ತಾರಂತೆ, ಶೇಕ್ಸ್ಪಿಯರ್ ನೀನ್ ಕಳೆದೋಗ್ಬಿಟ್ಟಿದೆಯಾ ನಾಟಕದಲ್ಲಿ ಅಂತ ಅವ್ರು ಹೇಳ್ತಾರಂತೆ. ಆದ್ರೆ ಶೇಕ್ಸ್ಪಿಯರ್ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ತಾರೆ. ಸೊ ಆ ದ್ವೀಪದ ಅನ್ವೇಷಣೆಗೆ ಅವರು ತೊಡಗ್ತಾರಂತೆ. ಎಲ್ಲಿದೆ, ಹೆಂಗಿದೆ ಅನ್ನೋದು ಗೊತ್ತಿಲ್ಲ, ಬಟ್ ಸುಮ್ಮನೆ ಅಲ್ಲಿರ್ಬೋದು ಇಲ್ಲಿರ್ಬೋದು ಅನ್ನೋ ಒಂದು ಕಾಲ್ಪನಿಕ ಆಯಾಮದಲ್ಲಿ ಅವರು ಹುಡುಕೋದಿಕ್ ಪ್ರಯತ್ನ ಮಾಡ್ತಾರೆ. ಹಾಗಿದ್ದಾಗ ಅವ್ರಿಗೊಂದು ಹಡಗಿನ ಸಹಾಯ ಬೇಕಾಗುತ್ತೆ. ಆ ಹಡಗಿನ ಚಾಲಕನ ಹತ್ರ ಹೋಗಿ ವಿವರಿಸ್ತಾರೆ ಅವರು, ಈ ಥರದ್ದು ಒಂದು ದ್ವೀಪ ನೀನೆಲ್ಲರೂ ನೋಡಿದ್ಯಾ, ಈ ಥರದ್ದು ಏನಾದ್ರು ನೀನು ಯಾರು ಡ್ರಾಪ್ ಮಾಡಿದ್ಯಾ, ಯಾರಾದ್ರೂ ಹೋಗಿದಾರ ಅಲ್ಲಿ ತನಕ, ನನಗೆ ಈ ಥರದ್ದೊಂದು ದ್ವೀಪದ ಒಂದು ಕಲ್ಪನೆ ಇದೆ, ಅಲ್ಲಿಗೆ ನಾನು ಹೋಗಬೇಕು ಅಂತ ಅವ್ರು ಹೇಳಿದಾಗ ಅವ್ರಿಗೊಂದು ಅಚ್ಚರಿ ಆಗುತ್ತಂತೆ. ಜೊತೆಗೆ ಈ ಒಂದು ಸಮಯದ ಮುಂಚೆ ಅವರು ಅಂಥದ್ದೇ ಒಂದು ದ್ವೀಪವನ್ನ ಎಂಟರ್ ಆಗಿದ್ರ ಬಗ್ಗೆ, ಸೊ ಇದೊಂದು ಮಾಯಾಜಾಲ, ಇಲ್ಲಿಗೆ ಹೋದವ್ರನ್ನು ಸುಮಾರು ಜನ ನಾನು ಅಲ್ಲಿ ಡ್ರಾಪ್ ಮಾಡಿದ್ದೀನಿ, ಬಟ್ ಯಾರು ವಾಪಸ್ ಬಂದಿಲ್ಲ ಅಲ್ಲಿಂದ ಅಂತ ಹೇಳ್ತಾರಂತೆ. ಬಟ್ ಸ್ಟಿಲ್ ಶೇಕ್ಸ್ಪಿಯರ್, ಸರಿ ನಡಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾರಂತೆ. ಅವಾಗ ಹಡಗಿನ ಚಾಲಕ ಹೇಳ್ತಾನಂತೆ, ನಾನು ತುಂಬಾ ಹತ್ರಕ್ಕೆ ಬರಲ್ಲ, ನಿಮ್ಮನ್ನ ಅಲ್ಲೇ ಬಿಟ್ಟು ನಾನು ಬಂದ್ಬಿಡ್ತೀನಿ ವಾಪಸ್ ಅಂತ. ಸರಿ ಅಂತ ರಿಚರ್ಡ್ ಮತ್ತೆ ಶೇಕ್ಸ್ಪಿಯರ್ ಇಬ್ರು ಕೂಡ ಹೊರಡೋದಿಕ್ ಸಿದ್ಧರಾಗ್ತಾರೆ. ಅವರು ಆ ಒಂದು ದ್ವೀಪವನ್ನ ಎಂಟರ್ ಆಗೇ ಬಿಡ್ತಾರೆ. ಸೊ ಆದಾಗ ಅವ್ರಿಗೆ ಬೇರೆ ಬೇರೆ ತೆರನಾದಂತಹ ಆಬ್ಜೆಕ್ಟ್ಗಳಲ್ಲಿ ಕಾಣಿಸುತ್ತೆ. ತಮ್ಮ ಒಂದು ಕನಸಿನ ಕಲ್ಪನೆ ಏನಿತ್ತಲ್ಲ, ಸೇಮ್ ಆಸ್ ಇಟ್ ಈಸ್ ಆ ದ್ವೀಪ ಅವರಿಗೆ ಕಾಣಿಸುತ್ತೆ. ಸೊ ಅಲ್ಲಿಗೆ ಹೋಗಿ ಬಂದ ಮೇಲೆ ಅವರ ಒಂದು ದ ಟೆಂಪೆಸ್ಟ್ ಅನ್ನುವಂತಹ ಒಂದು ನಾಟಕಕ್ಕೆ ಕ್ಲೈಮ್ಯಾಕ್ಸ್ ಬರೆದ್ರು ಅಂತ ಹೇಳಲಾಗುತ್ತೆ. ಅಂದ್ರೆ ಅಲ್ಲಿವರೆಗೂ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡ್ರು ಕೂಡ ಒಂದು ಕ್ಲೈಮ್ಯಾಕ್ಸ್ ಅನ್ನ ಬರೆಯೋದಕ್ಕೆ ಆಗಿರ್ಲಿಲ್ವಂತೆ. ಆ ದ್ವೀಪಕ್ಕೆ ತಾನು ಹೋಗಿ ಬಂದ ಮೇಲೆ
ಅದರ ಒಂದು ಕ್ಲೈಮ್ಯಾಕ್ಸ್ ಅನ್ನ ನಾನು ಬರೆದೆ. ಅಲ್ಲಿವರೆಗೂ ನನಗೆ ಅದು ಬರೆಯೋಕ್ಕಾಗಿರ್ಲಿಲ್ಲ. ಸೊ ಆ ದ್ವೀಪದ ಒಂದು ಅಗೋಚರ ಶಕ್ತಿ ಅದಕ್ಕೆ ಕಾರಣ, ನಾನು ಆ ಒಂದು ಕ್ಲೈಮ್ಯಾಕ್ಸ್ ಅನ್ನ ಬರೆಯೋದಿಕ್ಕೆ ಅಂತ ಅವ್ರು ಹೇಳ್ತಾರೆ. ಆಮೇಲೆ ಆ ದ್ವೀಪದ ಬಗ್ಗೆ ಯಾರೊಂದಿಗೂ ಕೂಡ ಅವ್ರು ಮಾತಾಡೋದಕ್ಕೆ ಹೋಗಲ್ಲ. ತಮ್ಮ ಒಂದು ಕೃತಿಗಳಲ್ಲಿ ಸ್ವಲ್ಪ ಆ ಒಂದು ದ್ವೀಪದ ಕಲ್ಪನೆಯ ಬಗ್ಗೆ ವಿವರಿಸ್ತಾ ಹೋಗ್ತಾರಂತೆ. ಸೊ ಈ ಕೃತಿಗಳನ್ನ ಓದಿದಂತಹ ವ್ಯಕ್ತಿಗಳು ಇಂಥದ್ದೊಂದು ದ್ವೀಪವನ್ನ ಸಂಶೋಧನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಬಟ್ ಎಲ್ಲೂ ಇಲ್ಲಿವರೆಗೂ ಆ ಒಂದು ದ್ವೀಪದ ಕಲ್ಪನೆ ಸಿಕ್ಕಿಲ್ಲ. ಇವತ್ತು ನಾವು ಇಡೀ ಪ್ರಪಂಚವನ್ನ ದಿನನಿತ್ಯ ಸಾವಿರಾರು ಬಾರಿ ಸುತ್ತಾಕುವಂತಹ ಹಲವಾರು ಉಪಗ್ರಹಗಳನ್ನ ಉಡಾವಣೆ ಮಾಡಿದೀವಿ. ಪ್ರತಿ ದೇಶ ಕಾಲಿಡದೇ ಇರುವಂತಹ ಜಾಗನೇ ಇವತ್ತು ಭೂಮಿ ಮೇಲಿಲ್ಲ. ಪ್ರತಿಯೊಂದು ಮೂಲೆಗೂ ಕೂಡ ಮನುಷ್ಯ ಇವತ್ತು ತಲುಪಿದ್ದಾನೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಆ ಒಂದು ದ್ವೀಪದ ಕಲ್ಪನೆ ಇನ್ನೂ ಕೂಡ ಮರೀಚಿಕೆಯಾಗಿ ಹಲವಾರು ಸಾಹಿತಿಗಳಿಗೆ ಕಾಡ್ತಾ ಇರುವಂತದ್ದು. ಸಂಶೋಧನೆಗಳು ಇಲ್ಲಿವರೆಗೂ ನಡೀತಿದ್ದಾದ್ರೂ ಕೂಡ ಆ ತರದ ಒಂದು ದ್ವೀಪ ಬಂದಿಲ್ಲ. ಸೊ ಇದನ್ನ ನಾವು ಒಂದು ತಾರ್ಕಿಕ ಆಲೋಚನೆಯಲ್ಲಿ ನೋಡೋದಾದ್ರೆ, ಪ್ರತಿಯೊಬ್ಬ ಕವಿ ಮತ್ತೆ ಸಾಹಿತಿ ಅಥವಾ ಸಾಧಕನಿಗೆ ಈ ತರದ ಒಂದು ಕಲ್ಪನೆ, ಈ ತರದ ಒಂದು ಕನಸು ಇರುತ್ತೆ. ಸೊ ತಮ್ಮ ಒಂದು ಆಲೋಚನೆಗಳು ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿ ಟ್ರಿಗರ್ ಆದಾಗ ಅವನಿಗೆ ಬೀಳುವಂತಹ ಕನಸು, ಕಾಣುವಂತಹ ನೋಟ ಎಲ್ಲನೂ ಕೂಡ ಅದೇ ರೀತಿಯಾಗಿ ಒಂಥರ ಅಗೋಚರ ಶಕ್ತಿಯಾಗಿ ಕಾಣ್ತಾ ಇರುತ್ತೆ. ಸೊ ಹೀಗೆ ಪ್ರತಿಯೊಬ್ಬರ ಸಾಧಕರಲ್ಲೂ ಈ ತರದ ಒಂದು ಅಗೋಚರ ಶಕ್ತಿಯ ವಿವರಣೆ ಬಂದೇ ಬರುತ್ತೆ. ಸೊ ಆ ಅಗೋಚರ ಶಕ್ತಿಯನ್ನೇ ನಾವು ದೇವರು ಅಂತ ಕರಿತೀವಿ, ದೈವ ಅಂತ ಕರಿತೀವಿ, ಅಥವಾ ಮತ್ತೊಂದು ಏನೇ ಕರಿತೀವಿ. ಸೊ ಆ ಅಗೋಚರ ಶಕ್ತಿಯನ್ನ ನಾವು ಕಲ್ಪನೆಯಲ್ಲಿ ಕಂಡು ನಮ್ಮ ಎದುರುಗಡೆ ಅದನ್ನ ವಿವರಿಸುವಷ್ಟು ಶಕ್ತಿ ನಮಗೆ ಬರಬೇಕು ಅಂದ್ರೆ ನಾವು ಮತ್ತೆ ಅಧ್ಯಯನಶೀಲರಾಗಲೇಬೇಕು. ನಾವು ಯಾವುದ್ರ ಬಗ್ಗೆನೋ ಒಂದು ಗುರಿಯನ್ನ ಇಡಬೇಕು, ಒಂದು ಒಳ್ಳೆ ಉತ್ತಮ ಗುರಿಯನ್ನ ಇಟ್ಕೊಂಡು ಅದ್ರ ಬಗ್ಗೆ ಅಧ್ಯಯನವನ್ನ ಮಾಡಬೇಕು. ಅದು ಸಾಕಷ್ಟು ವರ್ಷಗಳ ಕಾಲ ಆಗಬಹುದು, ಟೈಮ್ ವೇಸ್ಟ್ ಅಂತ ಅಲ್ಲ. ಅದರಲ್ಲಿ ನೀವು ನಿಜವಾಗ್ಲೂ ತೊಡಗಿಸ್ಕೊಂಡಿದ್ದೆ ನಿಜ ಆದ್ರೆ ಯಾವತ್ತೋ ಒಂದು ದಿನ ಅದರ ಒಂದು ಪ್ರತಿಫಲವನ್ನ ನಾವು ಕಂಡೇ ಕಾಣ್ತೀವಿ. ಸೊ ಹಾಗಾಗಿ ಒಂದು ಗುರಿ ಅನ್ನೋದು ತುಂಬಾ ಮುಖ್ಯ, ಕನಸನ್ನ ಕಾಣೋದು ತುಂಬಾ ಮುಖ್ಯ. ಆ ಕನಸಿಲ್ಲದೆ ಇರೋ ಜೀವನ ನಾವು ಜ್ಞಾನ ಸಂಪಾದನೆಯಿಂದ ಹೊರಗಿದ್ದಂಗೆ ಲೆಕ್ಕ. ಬೇರೆ ಎಲ್ಲಾನು ನಾವು ಪಡ್ಕೋಬಹುದು, ಹಣ ಸಿಗುತ್ತೆ, ಮತ್ತೊಂದೆಲ್ಲ ಸಿಗುತ್ತೆ. ಬಟ್ ಆ ಅನುಭವ ಇದೆಯಲ್ಲ, ಆ ಅನುಭವ ನಮ್ಮ ಒಂದು ಅಧ್ಯಯನಶೀಲ ಮನಸ್ಥಿತಿಯಿಂದ ಮಾತ್ರ ಕಂಡುಕೊಳ್ಳೋದಿಕ್ಕೆ ಸಾಧ್ಯ. ಅದಕ್ಕೆ ಯಾವುದೇ ರಿವಾರ್ಡ್ಸ್ ಪಾಯಿಂಟ್ಸ್ಗಳು ಸಿಗದೆ ಇದ್ರೂ ಕೂಡ ನಮ್ಮ ಅನುಭವ ಶ್ರೇಷ್ಠವಾಗಿರುತ್ತೆ. ಸೊ ಅದಿಷ್ಟು ಇಂದಿನ ವಿಡಿಯೋದ ಮಾಹಿತಿ ಆಗಿತ್ತು. ಥ್ಯಾಂಕ್ ಯು.